ನೋಡಿ, ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿಗಾಗಿ ದೇವರ ಮೊರೆ ಹೋದ್ರು. ಈಗ ಪದೇ ಪದೇ ಬೆಂಗಳೂರು ಟು ಬಳ್ಳಾರಿ, ಬಳ್ಳಾರಿ ಟು ಬೆಂಗಳೂರು ಪ್ರಯಾಣ ಮಾಡ್ತಾನೆ ಇದ್ದಾರೆ. ಕಾರಣ ಪತಿಯನ್ನ ಭೇಟಿಯಾಗಿ ಪದೇ ಪದೇ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗ್ತಾನೆ ಇದೆ. ಸೊ ಏನೆಲ್ಲ ಚರ್ಚೆ ಮಾಡಿದ್ರು ಭೇಟಿ ಸಂದರ್ಭದಲ್ಲಿ ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪತಿಗಾಗಿ ವಿಜಯಲಕ್ಷ್ಮಿ ಹೋರಾಟ, 5ಕ್ಕೂ ಹೆಚ್ಚು ಬಾರಿ ಸೆಂಟ್ರಲ್ ಜೈಲ್ಗೆ ಭೇಟಿ. ರೇಸಿಗಾಗಿ ಸುಂದರ ಸಂಸಾರವನ್ನೇ ಪೊರ್ಕಿ ಬಾಸ್ ಹಾಳು ಮಾಡಿಕೊಂಡಿದ್ದಾನೆ. ಇಟ್ಕೊಂಡ ಪವಿತ್ರ ಗೌಡಾಳಿಗಾಗಿ ರೇಣುಕಾ ಸ್ವಾಮಿಯನ್ನ ಕೊಂದು ಬಳ್ಳಾರಿ ಜೈಲಲ್ಲಿದ್ದಾನೆ. ಈ ನಡುವೆ ಆಗಿದ್ದೆಲ್ಲ ಆಗೋಯ್ತು. ಇನ್ನಾದ್ರೂ ಗಂಡನ ಜೊತೆ ಸುಂದರ ಸಂಸಾರ ಮಾಡೋಣ ಅಂತ ಜೈಲಿನಿಂದ ಬಿಡುಗಡೆ ಮಾಡಿಸಲು ಹೋರಾಟ ನಡೆಸುತ್ತಿದ್ದಾರೆ ವಿಜಯಲಕ್ಷ್ಮಿ. ಪ್ರಭಾವಿ ನಾಯಕರನ್ನ ಭೇಟಿಯಾಗಿ ದರ್ಶನ್ರನ್ನ ಹೊರತರಲು ಪ್ಲಾನ್ ಮಾಡ್ತಿದ್ರೆ, ಮತ್ತೊಂದೆಡೆ ಹಿರಿಯ ವಕೀಲರನ್ನೇ ನೇಮಿಸಿಕೊಂಡು ಕಾನೂನು ಸಮರಕ್ಕೂ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಾಗಿನಿಂದ 5ಕ್ಕೂ ಹೆಚ್ಚು ಬಾರಿ ಬಳ್ಳಾರಿ, ಬೆಂಗಳೂರು ಅಂತ ಹೋಗಿ ಬರ್ತಿದ್ದಾರೆ. ಒಂದ್ ಕಡೆ ವಿಜಯಲಕ್ಷ್ಮಿ ಕಾನೂನು ಹೋರಾಟ ನಡೆಸುತ್ತಿದ್ರೆ, ಇತ್ತ ದೇಗುಲ ಯಾತ್ರೆಯನ್ನು ಮಾಡ್ತಿದ್ದಾರೆ. ಕಟೀಲು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ವಿಜಯಲಕ್ಷ್ಮಿ ಚಂಡಿಕಾ ಯಾಗ ಮಾಡಿದ್ರು. ಬಳಿಕ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆದು ಪಾದ ಪೂಜೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಬನಶಂಕರಿ ದೇಗುಲಕ್ಕೂ ಹೋಗಿ ಬನಶಂಕರಿ ದೇವಿಗೆ ವಿಶೇಷ ಪೂಜೆಯನ್ನ ಮಾಡಿದ್ರು. ಒಟ್ನಲ್ಲಿ ದರ್ಶನ್ನ ಜೈಲಿನಿಂದ ಹೊರತರಲು ವಿಜಯಲಕ್ಷ್ಮಿ ಕಾನೂನು ಹೋರಾಟದ ಜೊತೆಗೆ ದೇವರ ಮೊರೆ ಹೋಗಿದ್ದಾರೆ. ಇಂದು ಕೂಡ ಭೇಟಿಯಾಗಿ ಜಾಮೀನು ಅರ್ಜಿ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಒಟ್ಟಿನಲ್ಲಿ ಪತಿಗಾಗಿ ದೇವರ ಮೊರೆ, ಮತ್ತೊಂದು ಕಡೆ ಫೇಮಸ್ ವಕೀಲರನ್ನ ಭೇಟಿಯಾಗುವುದು, ಪದೇ ಪದೇ ದರ್ಶನ್ ಅವ್ರನ್ನ ಭೇಟಿಯಾಗಿ ಈ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾನೆ ಇದ್ದಾರೆ ನಿರಂತರವಾಗಿ ವಿಜಯಲಕ್ಷ್ಮಿ. ಹಾಗಾಗಿ ಭೇಟಿ ಸಂದರ್ಭದಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಚರ್ಚೆಗಳು, ಆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ದರ್ಶನ್ನಿಂದಾಗಿ ಹಲವಾರು ಜನರು ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ ಅಂತ ನಾವು ಇಲ್ಲಿ ನೇರವಾಗಿ ಹೇಳ್ಬೋದು. ಅದರಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಆಗಿರ್ಬೋದು, ಜೈಲು ಸಿಬ್ಬಂದಿ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಗಳ ಸಿಬ್ಬಂದಿ ಕೂಡ ಈ ವಿಚಾರದಲ್ಲಿ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರ ಪತಿಯೂ ಕೂಡ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಕಷ್ಟ ಎದುರಾಗ್ತಾ ಇರತಕ್ಕಂಥದ್ದು. ಯಾಕಂದರೆ ಒಂದು ಕಡೆಗೆ ಪತಿಯನ್ನು ಹೊರಗೆ ತರೋದಕ್ಕೆ ಹರಸಾಹಸವನ್ನು ಪಡ್ತಾ ಇರತಕ್ಕಂಥ ಸಂದರ್ಭದಲ್ಲೇ ಇನ್ನೊಂದು ಕಡೆಗೆ ದೇವಸ್ಥಾನಗಳಿಗೂ ಕೂಡ ಹೋಗಿ ಹರಕೆಗಳನ್ನು ಕಟ್ಸ್ಕೊಳ್ಳೋದು, ಜೊತೆಗೆ ವಿಶೇಷ ಪೂಜೆಯನ್ನು ಮಾಡ್ತಾರೆ, ಜೊತೆಗೆ ಲಾಯರ್ಗಳ ಜೊತೆ ಚರ್ಚೆ ಮಾಡ್ತಾರೆ, ದರ್ಶನ್ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ. ಪ್ರತಿ ವಾರ ಜೈಲಿಗೆ ಬಂದು ಅವರಿಗೆ ಬಟ್ಟೆ ಕೊಡೋದಾಗಲಿ, ಡ್ರೈ ಫ್ರೂಟ್ಸ್ಗಳನ್ನು ಕೊಡೋದಾಗಲಿ, ಎಲ್ಲವನ್ನ ವಿಜಯಲಕ್ಷ್ಮಿ ಚಾಚು ತಪ್ಪದೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಕೆಲಸವನ್ನು ಒಬ್ಬ ಮಹಿಳೆ ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಶ್ಲಾಘನೆ ಅಂತ ಶ್ಲಾಘನೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಇನ್ನೊಬ್ಬರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ರು ಕೂಡ ಆ ಒಂದು ನೋವನ್ನು ಕೂಡ ಮರೆತು ವಿಜಯಲಕ್ಷ್ಮಿ ಅವರು ಈಗ ದರ್ಶನ್ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಇಡೀ ರಾಜ್ಯ ಕೂಡ ವಿಜಯಲಕ್ಷ್ಮಿ ಅವರ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದರೆ ಪ್ರತಿ ಬಾರಿ ದರ್ಶನ್ ಅವರ ಭೇಟಿ ಸಂದರ್ಭದಲ್ಲಿ ಅವರು ಬಂದು ದರ್ಶನ್ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ. ಇನ್ನೊಂದು ವಿಚಾರ ಪ್ರಮುಖವಾಗಿ ಗಮನಿಸಬೇಕಾದ, ಸಿ ವಿ ನಾಗೇಶ್ ಅವರು ಇವತ್ತು ದರ್ಶನ್ ಪರ ವಾದವನ್ನ ಮಂಡನೆ ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಪ್ರಮುಖವಾಗಿ ಇವತ್ತು ಬೇರೆ ಬೇರೆ ಕೇಸ್ಗಳಲ್ಲಿ ಸಿ ವಿ ನಾಗೇಶ್ ಅವರು ಬ್ಯುಸಿ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದೇ ಸದ್ಯಕ್ಕೆ ಇರುವಂತ ಕುತೂಹಲ. ಒಂದು ವೇಳೆ ಸಿ ವಿ ನಾಗೇಶ್ ಅವರು ಇವತ್ತು ಕೋರ್ಟ್ಗೆ ಹಾಜರಾಗಿ CCH 57 ಅಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯುವಂತ ಹಿನ್ನೆಲೆಯಲ್ಲಿ ದರ್ಶನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಒಂದು ವೇಳೆ ಹಾಜರಾಗಿ ವಾದವನ್ನ ಮಂಡನೆ ಮಾಡಿದ್ದೆ ಆದ್ರೆ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನ ಕೂಡ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನ ಮುಂದಿಟ್ಟುಕೊಂಡು ಅದರ ಮೇಲೆ ಅವರು ತಮ್ಮ ವಾದವನ್ನ ಕೂಡ ಮಂಡನೆ ಮಾಡಲಿದ್ದಾರೆ. ಒಂದು ಕಡೆ ಮತ್ತೊಂದು SPP ಕೂಡ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗೋದು ಬಹುತೇಕ ಅನುಮಾನಗಳು ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಒಂದು ವೇಳೆ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಅಲ್ಲಿ ಗೈರಾಗಿದ್ರು ಕೂಡ ಒಬ್ಬರ ವಾದವನ್ನ ಆಲಿಸಿ ಇನ್ನೊಬ್ಬರ ಪ್ರತಿವಾದವನ್ನ ಆಲಿಸೋದಕ್ಕೆ ಕೋರ್ಟ್ ಅಜ್ಜನ್ನ ಮಾಡಬಹುದು, ಅಂದ್ರೆ ವಿಚಾರಣೆಯನ್ನ ಮುಂದೂಡಬಹುದು. ಅಥವಾ ಇಬ್ಬರು ವಕೀಲರು ಅಂದ್ರೆ ಒಂದು ಕಡೆ ದರ್ಶನ್ ಪರ ಹಿರಿಯ ವಕೀಲ ಆಗಿರುವಂತಹ ಸಿ ವಿ ನಾಗೇಶ್ ಅವರು ಒಂದು ವೇಳೆ ವಿಚಾರಣೆಗೆ ಅಂದ್ರೆ ವಾದವನ್ನ ಮಂಡನೆ ಮಾಡೋದಕ್ಕೆ ಹಾಜರಾಗದೇ ಇದ್ರೆ ಅಥವಾ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಹಾಜರಾಗದೇ ಇದ್ರೆ ಅಂದ್ರೆ ಇವತ್ತಿನ ಜಾಮೀನು ಅರ್ಜಿ
ವಿಚಾರಣೆಯನ್ನ ಮುಂದೂಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ನೋಡಿ, ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಗಳನ್ನ ಇಟ್ಟುಕೊಂಡು ಪವಿತ್ರ ಗೌಡ ಪರ ವಕೀಲರು ಹಾಗೆ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಪ್ರಮುಖವಾಗಿ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಅಲ್ಲಿಂದ ಕರ್ಕೊಂಡ್ಬಂದು ಪಟ್ಟಣಗೆರೆ ಶೆಡ್ ನಲ್ಲಿ ಇರಿಸಿ ಆತನ ಮೇಲೆ ಒಂದಷ್ಟು ಹಲ್ಲೆಯನ್ನು ಕೂಡ ಮಾಡಲಾಗಿರುತ್ತೆ. ಅದಾದ ಬಳಿಕ ಪವಿತ್ರ ಗೌಡಳನ್ನ ದರ್ಶನ್ ಅವರು ಕರ್ಕೊಂಬಂದ ಬಳಿಕ ಈ ತರ ನನಗೆ ಅಸಭ್ಯವಾಗಿ ಮೆಸೇಜ್ ಅನ್ನ ಕಳಿಸಿದ್ದು ಅಂತೇಳಿ ಆಕೆ ಒಂದೇಟನ್ನ ಹೊಡೆದಿದ್ದಾಳೆ ಅಂತೇಳಿ ಜಾಮೀನ್ ಸಬಾಸ್ಟಿನ್ ಕೂಡ ಒಂದಷ್ಟು ವಾದವನ್ನ ಮಂಡನೆ ಮಾಡಬಹುದು. ಇದು ಪವಿತ್ರ ಗೌಡ ವಿಚಾರ ಆದ್ರೆ, ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಯಾವೆಲ್ಲ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಬಹುದು ಅಂತೇಳಿ ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಚಾರ್ಜ್ ಶೀಟ್ ನಲ್ಲಿ ಹೇಳಿರುವಂತೆ ನೋಡಿ, ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರ್ತಾರೆ. ರೇಣುಕಾ ಸ್ವಾಮಿಯನ್ನ ಕರ್ಕೊಂಡ್ಬಂದ ವಿಚಾರವನ್ನ ದರ್ಶನ್ ಅವ್ರಿಗೆ ತಿಳಿಸ್ತಾರೆ. ದರ್ಶನ್ಗೆ ತಿಳಿಸ್ತಾ ಇದ್ದಂತೆ ಪವಿತ್ರ ಗೌಡರನ್ನ ಕರ್ಕೊಂಡ್ಬಂದಾದ್ಮೇಲೆ ದರ್ಶನ್ ಕೂಡ ಒಂದು ಡೇಟನ್ನ ಹೊಡೆದಿರೋದಾಗಿ ಅಲ್ಲಿ ತಪ್ಪನ್ನು ಒಪ್ಕೊಂಡಿದ್ದಾರೆ. ಆದ್ರೆ ಆ ದರ್ಶನ್ ಅವರು ಹಾಗೂ ಪವಿತ್ರ ಗೌಡ ಇದ್ದಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಸಾವಿಗೀಡಾಗಿರ್ಲಿಲ್ಲ. ದರ್ಶನ್ ಮತ್ತು ಪವಿತ್ರ ಗೌಡ ಅಲ್ಲಿಂದ ತೆರಳಿದ ಬಳಿಕ ಈ ಪ್ರದೋಷ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಇವರೆಲ್ಲರೂ ಸೇರ್ಕೊಂಡು ಮತ್ತೊಮ್ಮೆ ಆತನಿಗೆ ಹಲ್ಲೆಯನ್ನ ಮಾಡಿ ಆ ಬಳಿಕ ಆತ ಸಾವಿಗೀಡಾಗಿದ್ದ ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು. ಈ ಎಲ್ಲಾ ಅಂಶಗಳನ್ನ ಇಟ್ಟುಕೊಂಡು ಅಂದ್ರೆ ರೇಣುಕಾ ಸ್ವಾಮಿ ಸತ್ತ ಸಂದರ್ಭದಲ್ಲಿ ಯಾರು ಕೂಡ ಇರಲಿಲ್ಲ ಅನ್ನೋ ವಿಚಾರವನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡೋ ಮೂಲಕ, ಜೊತೆಗೆ ಈಗ ಆಲ್ರೆಡಿ ಈ ಒಂದು ಪ್ರಕರಣದಲ್ಲಿ 17 ಜನ ಆರೋಪಿಗಳ ಪೈಕಿ 3ರಿಗೆ 15, 16, 17ನೇ ಆರೋಪಿಗೆ ಜಾಮೀನು ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಭಾವವನ್ನ ಬಳಸೋದಿಲ್ಲ, ಜೊತೆಗೆ ಸಾಕ್ಷಿಗಳನ್ನ ಕೂಡ ನಾಶ ಮಾಡೋದಕ್ಕೆ ಮುಂದಾಗೋದಿಲ್ಲ ಅಂತೇಳಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಆ ಜಾಮೀನನ್ನ ಕೊಡಬೇಕು ಅಂತೇಳಿ ಅವರು ಮನವಿಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಆದ್ರೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ದರ್ಶನ್ ಪರ ವಕೀಲರು ಇಲ್ವಾ ಅನ್ನೋದೇ ಸದ್ಯಕ್ಕೆ ಇರುವಂತ ಕುತೂಹಲ. ಇವತ್ತು ಏನ್ ಬೆಳವಣಿಗೆ ಆಗುತ್ತೆ ಅಂತ ಧನ್ಯವಾದಗಳು ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗಾಗಿ. ಸಾರಥಿ ಸೆರೆವಾಸ ಇಂದು ಅಂತ್ಯವಾಗುತ್ತಾ? ಇಂದು ರೌಡಿ ಗ್ಯಾಂಗ್ ಕಾರಾಗೃಹವಾಸ ಅಂತ್ಯ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ನಿನ್ನೆಗೆ 100 ದಿನಗಳೇ ಕಳೆದಿವೆ. ಜೂನ್ 22ನೇ ತಾರೀಕು ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು. ಪರಪ್ಪನಗ್ರಹಾರ ಜೈಲಲ್ಲಿ 68 ದಿನಗಳ ಕಾಲ ಕಳೆದ ದಾಸ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕಾಣಿಸಿಕೊಂಡು ರಾಜಾತಿಥ್ಯ ಪಡೆದು ಭಾರಿ ಸದ್ದು ಮಾಡಿದ್ರು. ಈ ಹಿನ್ನೆಲೆ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳನ್ನ ರಾಜ್ಯದ ವಿವಿಧ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಆದ ದರ್ಶನ್ 32 ದಿನ ಕಳೆದಿದ್ದಾರೆ. ಈಗಾಗಲೇ ಕೊಲೆ ಪ್ರಕರಣದ ಆರೋಪಿಗಳ ವಿರುದ್ಧ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ದರ್ಶನ್ ಪರ ವಕೀಲರು 2 ಬಾರಿ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿ ಮುಂದೂಡಿಕೆ ಮಾಡಲಾಗಿದೆ. ಇಂದು ಮತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಜೈಲ ಬೇಲ ಅಂತ ಭವಿಷ್ಯ ನಿರ್ಧಾರವಾಗಲಿದೆ. ಇವತ್ತು ರೌಡಿ ಗ್ಯಾಂಗ್ ಕಸ್ಟಡಿಯು ಅಂತ್ಯ ಆಗಲಿದ್ದು ಮತ್ತೆ ನ್ಯಾಯಾಂಗ ಬಂಧನ ಆಗುತ್ತಾ ಇಲ್ಲ ಜಾಮೀನಾಗುತ್ತಾ ಅನ್ನೋದು ಕುತೂಹಲವಾಗಿದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ವಕೀಲ ಸುನೀಲ್ ಬದಲು ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ. ಇತ್ತ ಆಕ್ಷೇಪಣೆ ಸಲ್ಲಿಕೆ ಮಾಡಲಿರುವ ಎಸ್ಪಿಪಿ ಪ್ರಸನ್ನಕುಮಾರ್ ಪೊಲೀಸರ ಪರ ಪ್ರತಿವಾದ ಮಾಡಲಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ಪವಿತ್ರ ಬೇಲ್ ಭವಿಷ್ಯ. ಕಳೆದ ಬಾರಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ 57ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಸ್ಟ್ರಾಂಗ್ ಆಗಿ ವಾದ ಮಂಡಿಸಿದ್ದಾರೆ. ಪವಿತ್ರಾಗೆ A2 ಆರೋಪಿ ದರ್ಶನ್ ಲವರ್ ಆಗಿದ್ದಾರೆ, ಅವರೇ ಕರೆದುಕೊಂಡು ಹೋಗಿದ್ದಾರೆ ಅಂತ ಬರೆದಿದ್ದಾರೆ. ಆದ್ದರಿಂದ ಕೃತ್ಯದಲ್ಲಿ ಪವಿತ್ರ ಪಾತ್ರ ಹೆಚ್ಚಿಲ್ಲ, ಆದ್ದರಿಂದ ಜಾಮೀನು ನೀಡಬೇಕು ಅಂದಿದ್ದಾರೆ. ಇಂದು ಹೈಕೋರ್ಟ್ ಜಾಮೀನು ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ದರ್ಶನ್ ಪವಿತ್ರ ಅಲ್ಲದೆ ಇನ್ನಿಬ್ಬರು ಆರೋಪಿಗಳಾದ ಲಕ್ಷ್ಮಣ್ ಹಾಗೂ ರವಿಶಂಕರ್ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಇಂದು ನಡೆಯಲಿದೆ. ಅತ ಪ್ರದೋಷ್ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ರು. ಇಂದು ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.